ತೇಜಸ್ವಿಯವರ ಶಿಕಾರಿ ಮೀನು ಶಿಕಾರಿಯ ಹುಚ್ಚಿನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವರ ಮೊದಮೊದಲ ಕಾಡಿನ ಅನುಭವಗಳಲ್ಲಿ ಬೇಟೆಯಾಡಿ ಮನೆಗೆ ಮೀನನ್ನೋ ಮಾಂಸವನ್ನೋ ತಂದ ವಿವರಗಳನ್ನು ಓದಿದ್ದೇವೆ. ತೇಜಸ್ವಿಯವರಿಗೆ ಮೀನಿಗೆ ಗಾಳ ಹಾಕುವುದು ತುಂಬ ಇಷ್ಟವಾದ ಹವ್ಯಾಸ ಕೂಡ. ಬೆಳಗಿನಿಂದ ಸಂಜೆಯವರೆಗೂ ನೀರಿನಲ್ಲಿ ಗಾಳ ಇಳಿಬಿಟ್ಕೊಂಡು ಕೂತಿರುತ್ತಿದ್ದರು. ಹೊರಗಿನ ಪ್ರಪಂಚವನ್ನು ಮರೆತು ನೀರಿನ ತಳಭಾಗದಲ್ಲಿ ಕಳೆದು ಹೋಗಿರುತ್ತಿದ್ದರು. ಆಗ ತಪಸ್ಸಿಗೆ ಕುಳಿತ ಸಂತನಂತೆ ಗೋಚರಿಸುತ್ತಿದ್ದರು. ಬಾಹ್ಯ ಪ್ರಪಂಚದಾಚೆಗಿನ ಅನ್ಯೂಹ ಲೋಕದೊಳಗೆ ವಿಹರಿಸುತ್ತಿದ್ದರು. ಈ ಕಾರಣದಿಂದಲೇ ಅವರು ಮೀನು ಹಿಡಿಯಲು ಹೋಗುತ್ತಿದ್ದುದು ಕೇವಲ ಬಾಯಿ ಚಪಲಕ್ಕಾಗಿ ಅಥವಾ ಆಹಾರಕ್ಕಾಗಿ ಮೀನು ಹಿಡಿಯುತ್ತಿರಲಿಲ್ಲ. ಕೋವಿ ಕೈಯಲ್ಲಿ ಹಿಡಿದು ಕಾಡಿಗೆ ಹೋದಾಗಲೂ ಅವರ ಗಮನ ವಿಸ್ಮಯವನ್ನು ಅರಿಯುವ ಆಸಕ್ತಿಯನ್ನು ಮುಂದು ಮಾಡಿಕೊಂಡಂತೆ ಕಾಣುತ್ತಿತ್ತು. ಶಿಕಾರಿ ಅಂದರೆ ಮಾಂಸ ಮೀನು ತರೋದಲ್ಲ ಕಣ್ರಯ್ಯ. ಬೆಳಗ್ಗೆಯಿಂದ ಸಂಜೆಯ ತನಕ ಕಾಡು ಮೇಡು ಸುತ್ತಿ ಹೊಟ್ಟೆಗಿಲ್ಲದೆ ಅಲೆದು ಬರೋದು, ಅದೇ ನಿಜವಾದ ಸುಖ ಎಂದೊಮ್ಮೆ ಕೃಪಾಕರ ಸೇನಾನಿಯವರ ಬಳಿ ಹೇಳಿದ್ದರಂತೆ.